ಚಿಕ್ಕನಾಯಕನಹಳ್ಳಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ 3 ವರ್ಷಗಳ ಪ್ರಗತಿ ಪರಿಶೀಲನಾ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕಳೆದ 3 ವರ್ಷಗಳ ಪ್ರಗತಿ ಕುರಿತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರ ಅಧ್ಯಕ್ಷತೆಯಲ್ಲಿ ಸಮಗ್ರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ, ರೈತರಿಗೆ ನೀಡಲಾಗಿರುವ ಸೌಲಭ್ಯಗಳು ಹಾಗೂ ಪಶುಸಂಗೋಪನಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಅಧಿಕಾರಿಗಳು ವಿವರವಾದ ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ತಾಲೂಕಿನ 34 ರೈತರಿಗೆ ಮೇವು ಕತ್ತರಿಸುವ ಯಂತ್ರಗಳು, 115 ರೈತರಿಗೆ ರಬ್ಬರ್ ನೆಲಹಾಸು, 67 ರೈತರಿಗೆ ತಲಾ 20 ನಾಟಿ ಕೋಳಿ ಮರಿಗಳು ಹಾಗೂ 7 ರೈತರಿಗೆ ಹಾಲು ಕರೆಯುವ ಯಂತ್ರಗಳನ್ನು ವಿತರಿಸಲಾಗಿದೆ. ಅಲ್ಲದೆ 167 ವಲಸೆ ಕುರಿಗಾರರಿಗೆ ಗುರುತಿನ ಚೀಟಿಗಳನ್ನು ನೀಡಲಾಗಿದೆ ಎಂದು ತಿಳಿಸಲಾಯಿತು. ಅನುಗ್ರಹ ಯೋಜನೆಯಡಿ ಕುರಿ ಮತ್ತು ಮೇಕೆಗಳ ಆಕಸ್ಮಿಕ ಮರಣಕ್ಕೆ ಪರಿಹಾರವಾಗಿ 1,16,50,000 ರೂಪಾಯಿ ವಿತರಿಸಲಾಗಿದ್ದು, ಕಾಮಧೇನು ಆಪತ್ತು ನಿಧಿ ಯೋಜನೆಯಡಿ 6 ತಿಂಗಳ ಮೇಲ್ಪಟ್ಟ ಜಾನುವಾರುಗಳ ಆಕಸ್ಮಿಕ ಮರಣಕ್ಕೆ ಸಂಬಂಧಿಸಿದಂತೆ 61,35,000 ರೂಪಾಯಿ ಪರಿಹಾರವನ್ನು ಫಲಾನುಭವಿಗಳಿಗೆ ನೀಡಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ತಾಲೂಕಿನ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ ಹಾಗೂ ನಾಯಿಗಳಿಗೆ ಅಗತ್ಯವಿರುವ ಲಸಿಕೆಗಳನ್ನು ಕಾಲಕಾಲಕ್ಕೆ ರೈತರ ಮನೆ ಬಾಗಿಲಿಗೆ ತೆರಳಿ ನೀಡಲಾಗುತ್ತಿದ್ದು, ಈ ಪರಿಣಾಮ ಯಾವುದೇ ಸಾಂಕ್ರಾಮಿಕ ರೋಗಗಳು ವರದಿಯಾಗಿಲ್ಲ ಎಂದು ಸಭೆಯಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಮಂಡಳಿಯಿಂದ ಜಂತುನಾಶಕ ಔಷಧಿಗಳನ್ನು ಸರಬರಾಜು ಮಾಡಲಾಗುತ್ತಿದ್ದು, ಕುರಿಗಾರರ ಕೊಟ್ಟಿಗೆಗಳಿಗೆ ತೆರಳಿ ಔಷಧಿ ವಿತರಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ಇಲಾಖೆಯ ಅಧಿಕಾರಿಗಳು ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀ ಸುರೇಶ್ ಬಾಬು ಸಿಬಿ, ಪಶು ಸಂಪತ್ತು ದೇಶದ ಸಂಪತ್ತು, ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅಧಿಕಾರಿಗಳು ಇನ್ನಷ್ಟು ಆಸಕ್ತಿ ಹಾಗೂ ಬದ್ಧತೆಯಿಂದ ಕಾರ್ಯನಿರ್ವಹಿಸಿ ಪ್ರಾಣಿಗಳ ಮರಣದಿಂದ ರೈತರಿಗೆ ಉಂಟಾಗುವ ಆರ್ಥಿಕ ನಷ್ಟವನ್ನು ತಡೆಯಲು ಶ್ರಮಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿ, ಆಡಳಿತ ಸೇರಿದಂತೆ ತಾಲೂಕಿನ ಎಲ್ಲಾ ಪಶುವೈದ್ಯಾಧಿಕಾರಿಗಳು ಹಾಗೂ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಜನಸ್ನೇಹಿ ಆಡಳಿತ ನಮ್ಮ ಗುರಿ, ಜನಸೇವೆ ನಮ್ಮ ಆದ್ಯತೆ ಮತ್ತು ಅಭಿವೃದ್ಧಿ ನಮ್ಮ ಸಂಕಲ್ಪ. ನಮ್ಮಲ್ಲಿ 24 ಇನ್ಸ್ಟಿಟ್ಯೂಷನ್ಸಲ್ಲಿ 18ಕ್ಕೆ ಸ್ವಂತ ಕಾರ್ಡ್ ಇದೆ ಸರ್. ಇನ್ನು ದಾವಣದೊಸಳಿದು ಸೆಪ್ಮಿಸಲ್ ಸೇರಿಸಿದೆ ಸರ್. ಈಗ ಗೋಡೆ ಕೆರೆದು ಸೆಪ್ಮಿಸಲ್ ಇದೆ ಸರ್, ಕೆಂಕೆರೆದು ಸೇರಿಸಿದೆ, ಜೆಸಿಪುರದ್ದು ಸೆಪ್ಮಿಸಲ್ ಸೇರಿಸಿದೆ ಸರ್. ಬಟ್ ಸೈಟ್ ಇಲ್ಲ ಸರ್. ಜೆಸಿಪುರದ್ದು ಅವರು ಸತೀಶ ಕೊಡ್ತೀವಿ ಅಂದರು, ಆಮೇಲೆ ತಿರ್ಗ ಇದು ಮಾಡಿದೆ, ಅದು ಅಪ್ರೂವ್ ಬರಲಿಲ್ಲ. ಬೆಳ್ಳಾರದ್ದು ಸರ್ ಈಗ ಸೇರಿಸಿದ್ದೀನಿ ಸರ್. ಮನೆ ಬೆಂಗಳೂರಿಗೆ ಹೋಗಿದ್ದೆ, ಅವ್ರು 100 ಪಟ್ಟಿ ಮಾಡ್ತಿದ್ರು ಸರ್. ನಾನು ಅಲ್ಲಿ ಇದನ್ನೆಲ್ಲ ಹಂಗೆ ಬೆಳ್ಳಾರದು ಅಂತ ಸೇರಿಸಿ ಬಂದಿ ಸರ್. ಈ ಸರಿ ಅದಾಗುತ್ತೆ ಸರ್. ದಸೂರಿಗೆ ಹೊಸದು ಸರ್. ಅಲ್ಲ, ಅದಕ್ಕೆ ಜಾಗ ಇದೆ ದಸೂರಿಗೆ? ದಸೂರಿಗೆ ಸೈಟ್ ಇದೆ ಸರ್. ಅದೇ ಸರ್, ಅದು ಮೇಡಮ್ರಿಗೆ ಒಂದು ಎಕರೆ ಕೊಟ್ಟಿದ್ದೀನಿ ಸರ್. ಅದು ಹಿಂದೇನೆ ಸರ್. ಅಲ್ಲಿ ಒಂದು ಸರ್ವೆ ನಂಬರಲ್ಲಿ ಇಷ್ಟು ಜಮೀನನ್ನು ಪಶು ಆಸ್ಪತ್ರೆ ಮತ್ತು ಮನುಷ್ಯ ಆಸ್ಪತ್ರೆ ಇವಕ್ಕೆಲ್ಲ ಇದು ಮಾಡಿ ನಿಗದಿಪಡಿಸುತ್ತಾ ಬಂದಿದೆ ಸರ್. ಅದನ್ನು ತಹಸೀಲ್ದಾರ್ ಮೇಡಮಿಗೆ ಕೊಟ್ಟಿದ್ದೀನಿ ಸರ್. ಅದನ್ನು ನೋಡ್ಬಿಟ್ಟು ಆ ಕಡೆ ಅದರಲ್ಲಿ ಸರ್. ಇಲ್ಲ, ಅಲ್ಲಿ ನೋಡ್ಬೋದು. ಆ ರೋಡ್ ಆಗಿದೆ ಸರ್. ಇನ್ಸ್ಟಿಟ್ಯೂಷನಲ್ ಸ್ಟಾಫ್ದು ಸರ್ ಇದು. ಇನ್ನು ಲಾಸ್ಟ್ 3 ವರ್ಷದಲ್ಲಿ ಸರ್ 23-24 ಸಾಲಿನಲ್ಲಿ ರಬ್ಬರ್ ನೆಲ ಹಾಸನ್ನು 40 ಕೊಟ್ಟಿದೆ ಸರ್. 20 ಜನ ಕೊಟ್ಟಿದೆ ಸರ್. ಸೊ 24-25ರಲ್ಲಿ ಬಂದಿಲ್ಲ ಸರ್. ಅದು 25-26ರಲ್ಲಿ ಮೊನ್ನೆ 190 ಬಂದಿತ್ತು ಸರ್. ಅದು 95 ಜನ ಕೊಟ್ಟಿವಿ ಸರ್. ಅದನ್ನು 50% ಸಬ್ಸಿಡಿ ಸರ್. ಸೊ ಇದು ಈ ವರ್ಷದ ಪಟ್ಟಿ ಸರ್. ಮೇವು ಕತ್ತರಿಸುವ ಯಂತ್ರ 23-29 ಜನ ಕೊಟ್ಟಿವಿ ಸರ್. 24-29 ಕೊಟ್ಟಿದ್ದೆ. ಮೊನ್ನೆ 14 ಕೊಟ್ಟಿವಿ ಸರ್. ಅದೇ ಬಂದು 28 ಬಂದಿತ್ತು, ನಮಗೆ ಜಾಸ್ತಿ ಬಂದಿತ್ತು. 16 ಮಾತ್ರ ಕೊಡೋಕ್ಕಾಯ್ತು ಸರ್ ಅಷ್ಟು. ಇನ್ನು 7 ಹಾಲು ಕರೆಯುವ ಇದು ಬಂದಿದೆ ಸರ್ ಯಂತ್ರಗಳು. ನೀವು ಹೇಳಿದ್ರೆ ಸರ್, ಅವ್ರಿಗೆ ಕೊಟ್ಟಿವಿ ಸರ್ ಎಲ್ಲರಿಗೂ. ನಾಟಿ ಕೋಳಿದು ಒಂದು 24-25 ಮಾತ್ರ ಸರ್. 67 ಜನ ಕೊಟ್ಟಿದ್ದೀವಿ ಸರ್. ನಾಟಿ ಕೋಳಿ ಲಾಸ್ಟ್ ಇಯರ್ ಏನಿಲ್ಲ ಸರ್, ಸ್ಕೀಮ್ ಇರಲಿಲ್ಲ ಲಾಸ್ಟ್ ಟೈಮ್. ಇದು ಸರ್, ಇಷ್ಟು 342 ಜನ ವಲಸೆ ಕುರಿಗಾರ ಅರ್ಜಿ ಸಲ್ಲಿಸಿದ್ರು ಸರ್. 342 ಪ್ರಸ್ತಾವನೆ ಕಳಿಸಿದ್ವಿ ಸರ್. ಅದರಲ್ಲಿ 167 ಕಾರ್ಡ್ ರೆಡಿ ಮಾಡಿಕೊಟ್ಟಿದ್ದಾರೆ ಸರ್. ಹಾಲು ಕರೆ ಯಂತ್ರ ಉಚಿತವಾಗಿ 7 ಬಂದಿದೆ ಸರ್. 7 ಉಚಿತವಾಗಿ ಕೊಟ್ಟಿದ್ದಾರೆ. 25 ಬಂದಿದೆ ಸರ್. 25 ಇದರಲ್ಲಿ 25 ಇಲ್ಲ ಸರ್, ಅವಾಗ ಬಂದಿಲ್ಲ ಸರ್. ಲಾಸ್ಟ್ ಟೈಮ್ ಮಾತ್ರ ಕೊಟ್ಟರೆ ಸರ್. ಅವಾಗ
23 24 ಇಲ್ಲ 23 24 ಇರಲಿಲ್ಲ, 24 25 ಇರಲಿಲ್ಲ. ಲಾಸ್ಟ್ ಟೈಮ್ ZP ಫಂಡಲ್ಲಿ ಪರ್ಚೇಸ್ ಮಾಡಿ ಕೊಟ್ಟಿದ್ವಿ ಸರ್ ಸಾಹೇಬರು, ಅದನ್ನು ವಿತರಣೆ ಮಾಡಿದ್ವಿ ಸರ್. ಅದು ಕೆಂಪು ತೊಳೆ ನಮ್ಮೂರದು ಸರ್, ಹೌದು. ನಮ್ಮ ಮನೆಯವರ. ಈ ವರ್ಷ ಅಂತೂ ರೈತರು ಅದೆಷ್ಟು ಮಾವಿನ ಅಳಿಸ್ಕೊಂಡು ಇವರು ಚೆನ್ನಾಗಿದ್ದಾರೆ ಸರ್, ನಮ್ಮ ಸ್ಟಾಫು ಕೊಟ್ಟರಂತ ಕೊಡ್ತೀನಿ. ಇದು ಚೆನ್ನಾಗಿದೆ ಈ ಸತಿ ಅಳಿಸ್ಕೊಂಡಿದ್ದೀರ. ಕೋಳಿದು ಇದಿದೆಯಲ್ಲ ಸರ್, ದನಗಳು ನಾಟಿ ಕೋಳಿದೆ ಹೇಳ್ತೀನಿ ಸರ್. ಇದು ದನಗಳು ಮುಂದಿರೋದು ದನಗಳದ್ದು ಆಕಸ್ಮಿಕ ಮರಣ ಒಂದು ನಾಟಿಗಳದ್ದು ಅಷ್ಟು 67 ಜನ ಕೊಟ್ಟಿದ್ದಾರೆ. ಒಂದು ಸೈಡ್ ಮಾತ್ರ ಬಂದಿದ್ದಾರೆ 54 67 ಜನ ಲಾಟ್ರಿ ಇತ್ತು ಸರ್, ಅವರು ತುಮಕೂರಾಗಿದ್ದೆ ಲಾಟ್ರಿ. ಸೊ ಇದು ಸರ್ ಈ ದನ ಆಕಸ್ಮಿಕ ಮಾಡುವಂಥ ಸರ್, ದನ ಎಮ್ಮೆ 6 ತಿಂಗಳು ಮೇಗಳವು, ಅದಕ್ಕೆ ಕಾಮಧೇನು ಆಪತ್ತು ನಿಧಿ ಅಂತೇಳಿ 10,000 ಇತ್ತು ಸರ್ ಮೊದಲು ಪರಿಹಾರ. ಈಗ ಜಾಸ್ತಿ ಮಾಡಿ ಆಮೇಲೆ 15,000 ಮಾಡಿದೆ ಸರ್. ಅದು 23-24ನೇ ಸಾಲಲ್ಲಿ 118 ರಾಸುಗಳು ಮಾಡಿದ್ರೆ 113 ದಿನ ಫಲಾನುಭವಿಗಳು 11,80,000 ರೂಪಾಯಿ ಅವ್ರಿಗೆ ಕೊಟ್ಟಿದೆ ಸರ್ ಪೂರ್ತಿ. 23-24 ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್, ಆಗಿದೆ ಸರ್. ಅದು ಹಿಂದುಳಿದ ಬ್ಯಾಲೆನ್ಸ್ ಇತ್ತಲ್ಲ ಸರ್, ಅದು 21 22 ಕೊಡಲೇ ಇಲ್ಲ ಸರ್. ಈಗಲೂ ಸರ್ ಮೊನ್ನೆ ಪ್ರೆಸ್ಗೆ ಹೇಳಿದೆ ನಾನು. ಈಗಲೂ ದಿನ 25 ಮೇ 25 ವರ್ಷಕ್ಕೆ ಕೊಟ್ಟಿರೋದು. ಅಲ್ಲ, ಹಿಂದಿನ ಗೌರ್ಮೆಂಟಲ್ಲಿ ಕೊಟ್ಟಿದ್ದನ್ನು ಅವಾಗ ಸತ್ತೋಗಿದ್ದನ್ನು ಕೊಡಲಿಲ್ಲ ಇವರು. ಕೊಡಲಿಲ್ಲ. ಸೊ ಇದು ನೆಕ್ಸ್ಟು ಈ 24-25 ಸರ್ ಒಟ್ಟಿಗೆ 320 ರಾಸು ಮಾಡೋ ಸರ್. ಅದರಲ್ಲಿ ಅವ್ರು ಕೆಲವಕ್ಕೇನಾದ್ರು ಸರ್, ನಾವು ಕೆಲವು ಸರಿ ತೀರ ಚಿಕ್ಕವಾದರೆ ರೇಟ್ ಕಮ್ಮಿ ಆಗ್ತಿರ್ತಾರೆ ಸರ್, ಎಷ್ಟು ಮಾರುಕಟ್ಟೆ ಬೆಲೆ ಕಮ್ಮಿ ಆಗಿರ್ತಾರೆ. ಅದರಂತೆ ಅವ್ರಿಗೆ 31,55,000 ರೂಪಾಯಿ ಪರಿಹಾರ ಕೊಟ್ಟಿದೆ ಸರ್ 24-25ರಲ್ಲಿ. ಇನ್ನು 25-26ರಲ್ಲಿ ಸರ್ 15,000 ಮಾಡಿದ್ರು ಸರ್. ಅದನ್ನು ಆ್ಯಕ್ಚುಲಿ ರೇಟ್ ಇದು ಯಾವುದು ಸರ್, ಪರಿಹಾರದ ಮೊತ್ತವನ್ನು 15,000 ಮಾಡಿದ ಮೇಲೆ ಒಟ್ಟು ನಮಗೆ ಸರ್ ಆ ಸಾಲಲ್ಲಿ 55 ಲಕ್ಷ ದುಡ್ಡು ಬರಬೇಕಾಗಿತ್ತು ಸರ್. ಬಟ್ 18 ಲಕ್ಷ ಬಂದಿದೆ ಸರ್. ಇನ್ನು 37 ಲಕ್ಷ ಬಾಕಿ ಇದೆ ಸರ್. ಈ ವರ್ಷ ಒಟ್ಟಿಗೆ 5,70,000 ಬರಬೇಕಾಗ ಸರ್. ಒಟ್ಟು 39 ರಾಸು ಮಾಡಲಾಗಿದೆ ಸರ್. ಈಗ ಇಲ್ಲಿನವರು ಎಷ್ಟು ಸರ್? 39 ರಾಸು. ನೆಕ್ಸ್ಟ್ ಏಪ್ರಿಲ್ ಮೇ ಜೂನಲ್ಲಿ 39 ರಾಸು ಮಾಡೋದು ಸರ್. ಪ್ರಸ್ತಾವನೆ 2 ಮಾಡಿದ್ವಿ. 5,70,000 ರೂಪಾಯಿ ಪರಿಹಾರ ಕೊಡಬೇಕು. ಬಂದಿಲ್ಲ ಬಾಕಿ. ಹೌದು ಸರ್. ಇಲ್ಲ ಇದು ಬಾಕಿ ಇದೆ ಸರ್. ಒಟ್ಟಿಗೆ ಅಲ್ಲಿ ಇದೊಂದು 37 ಸರ್. 37 42,70,000 ರೂಪಾಯಿ ಪರಿಹಾರ ಬೇಕು ಸರ್. ನಮಗಿನ್ನ ಹಳೆಗೆ 37 ಲಕ್ಷ ಬಾಕಿ ಇದೆ ಸರ್. ಪರಿಹಾರ ಕೊಟ್ಟಿದೆ ಸರ್. ಅದ್ರ ಫುಲ್ 23-24 ಯಾವುದು ಬ್ಯಾಲೆನ್ಸ್. ಓಕೆ. ಸೊ 24-25 ಅದು ಕ್ಲಿಯರ್ ಆಗಿದೆ ಸರ್. 72,47,500 ರೂಪಾಯಿ ಸರ್. ಅದು ಪರಿಹಾರ ಕೊಟ್ಟಿದೆ. ಯಾವುದು ಜನರಲ್ಲು ಒಟ್ಟಿಗೆ ಎಲ್ಲ ಸೇರಿ ಮೇವರೆಗೂ ಎಲ್ಲ ಕ್ಯಾಟಗರಿ ಕ್ಲಿಯರ್ ಆಗಿದೆ ಸರ್. ಜೂನಲ್ಲಿ SC/ST ಮಾತ್ರ ಕೊಟ್ಟಿದ್ದಾರೆ ಸರ್. ಸೊ ಈ ವರ್ಷ ಸರ್ ಆ್ಯಕ್ಚುಲಿ ಡೆತ್ಸು ನಮ್ಮಲ್ಲಿ ಅಷ್ಟೊಂದು ಕಂಡಿಲ್ಲ ಸರ್. ಕುರಿ ಮೇಕೆ ಏನಿಲ್ಲ. ಒಂದು ಏಪ್ರಿಲಲ್ಲಿ 182 ಸರ್, ಮೇನಲ್ಲಿ 111, ಜೂನಲ್ಲಿ 99 ಸರ್. ಬಟ್ ಎಲ್ಲ ವ್ಯಾಕ್ಸಿನೇಷನ್ ಪಕ್ಕಾಗಿದೆ ಸರ್. ಮಾಡಿದ್ರಲ್ಲ? ಹ್ಞೂ ಸರ್. ಅದಕ್ಕೆ ಯಾವ್ದಾದ್ರು ವ್ಯಾಕ್ಸಿನ್ ಯಾರು ಕೈ ಕೊಡ್ತಿಲ್ಲ ಸರ್. ಅದಕ್ಕೆ ಇವರೇ ಹೋಗಿ ಇವರೇ ಮಾಡಿ ಇವರೇ GPS ಫೋಟೋ ಹಾಕ್ತೀವಿ ಸರ್. ಬೆಸ್ಟ್ ಅದು. ಸುಮ್ಮನೆ ಅವ್ರು ಕೈ ಕೊಡೋದು, ಅವ್ರು ಮಾಡ್ತಾರೋ ಬಿಡ್ತಾರೋ, ಇಲ್ಲ ಕೋಲ್ಡ್ ಚೈನ್ ಮೇಂಟೈನ್ ಆಗೋಲ್ಲ, ಎಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಕಂಪಲ್ಸರಿ ಅವ್ರು ಶೆಡ್ಗೆ ಹೋಗ್ಬಿಟ್ಟು ಮಾಡೋಂಗೆ ಹೇಳಿದ್ರು ಸರ್. ಬೆಸ್ಟ್ ಅದು. ಇನ್ನು ಫಾರ್ಡರ್ ಸರ್ 46 ವಾರ ಅಂತ ಇದೆ ಸರ್ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. ಮಳೆ ಇದು ಕ್ಯಾಲ್ಕುಲೇಷನ್ ಏನಾಗುತ್ತೆ ಸರ್, ನಮಗೂ ಅವ್ರಿಗೆ ರೈತರಿಗೂ ವ್ಯತ್ಯಾಸ ಆಗುತ್ತೆ ಸರ್. ಇದು ನಾವು ಮೇಂಟೆನೆನ್ಸ್ ಲೆಕ್ಕ ಹಾಕ್ಕೊಂಡು ಹಾಕ್ತೀವಿ ಸರ್. ಬಟ್ ಅವರು ಪ್ರೊಡಕ್ಷನಿಗೆ ಕೊಡ್ತಾರೆ, ನಾವು ಮೊದಲಿಂದಲೂ ಅದನ್ನು ಲೆಕ್ಕ ಹಾಕೋದು 6 kg ಅಂತ. ಬಟ್ ಅವರು ಯಾರು 6 kg ಹಾಕೊಂಡು ಅಲ್ಲಿ ಕರೆಯೋಕ್ಕಲ್ಲ ಅವ್ರು. ಹಂಗಾಗಿ ಸರ್ ನಮ್ಮ ಕ್ಯಾಲ್ಕುಲೇಷನ್ಗೂ ಅವ್ರ ಹತ್ರ ಆ್ಯಕ್ಚುಲಿ ಇರೋದಕ್ಕೂ ವ್ಯತ್ಯಾಸ ಆಗುತ್ತೆ ಸರ್. ಅದು
ಅದ್ರ ಒಂದು 40 ವಾರ ಬರ್ಬೋದು. ಅವ್ರು ಒಂದು 28-25 ವಾರ ಇರುತ್ತೆ ಸರ್, ಅಷ್ಟು ಅರ್ಧ ಇರುತ್ತೆ, ಹೆಚ್ಚು ಕಮ್ಮಿ 23-24 ವಾರ ಅದಕ್ಕಿಂತ ಕಮ್ಮಿನೇ ಇರುತ್ತೆ ಸರ್. ಅದಕ್ಕೆ ನಮಗಿನ್ನೂ 4-5 ತಿಂಗಳೇನು ಸಮಸ್ಯೆ ಇಲ್ಲ ಸರ್. ಅಷ್ಟೊಳಗೆ ಮಳೆ ಬಂದಿದ್ದಾರೆ ಸರ್. ಈಗ ಮಿನಿ ಕಿಟ್ಸು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್, ಅದಕ್ಕೆ ಪಟ್ಟಿ ಮಾಡೋಕ್ಕೆ ಇವತ್ತು ಹೇಳಿದ್ರು ಸರ್. ಫುಡ್ ಕಿಟ್ಸಾ? ಸರ್ ರೈತರದ್ದು ಸರ್ ಫುಡ್ ಕಿಟ್ಸಾ? ಇದು ಮಿನಿ ಕಿಟ್ಸ್ ಸೀಡ್ಸ್ ಜೋಳ ಸರ್. ಅದಕ್ಕೆ ಈಗ ನಿಮ್ಗೆ ಈಗ ಫಾರ್ಮೇಟ್ ಹಾಕ್ತೀನಿ. ಪಾಡರ್ದು, ನೇಪಿಯರ್ದು, ಯಾವ ಊರಲ್ಲಿ ಆಸಕ್ತರು ಜೊತೆಗೆ ನೀವು ಪಕ್ಕ ನೀರಾವರಿ ಇರಬೇಕು, ರಾಸ್ ಇರಬೇಕು, ಅವ್ರು ಪಟ್ಟಿ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಅವಾಗ ಆ ಟೈಮಲ್ಲಿ ಯಾರೋ ಬರ್ತಾರೆ, ನಮ್ದೈತೆ ಹಿಂದೈತೆ ಅಂದರೆ ಅವಾಗ ಕೊಟ್ಟು ಸುಮ್ಮನೆ ಕೆಲವು ಸರಿ ಬೆಳೆಲಾರ್ದಂಥವ್ರಿಗೆ, ದನ ಇಲ್ದಂಥವ್ರಿಗೆ ಎಲ್ಲ ತಲುಪೋ ಸಾಧ್ಯತೆ ಇರುತ್ತೆ. ನೀಟಾಗಿ ಇದಾಗಲಿಕ್ಕೆ ವಿತರಣೆ ಮಾಡಲಿಕ್ಕೆ ಈಗಲೇ ನೀವು ಪಟ್ಟಿ ರೆಡಿ ಮಾಡ್ಕೊಳ್ಳಿ. ಗ್ರಾಮವಾರು ಜಮೀನು ಇರಬೇಕು, ನೀರಾವರಿ ಪಕ್ಕ ಇರಬೇಕು, ಆ ಥರ. ನಮ್ಮಲ್ಲಿ ಡೈರಿಯವ್ರನ್ನ ಟೈಅಪ್ ಮಾಡ್ಕೊಂಡು ಸರ್, ನೀವು ಹಸುಗಳು ಕೊಡ್ಸೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ರೆ ಹೊಸದಾಗಿ ಯಾರಿಗಾರು ರೈತರಿಗೆ, ಈಗ ಹಸು ಇರೋರಿಗೆ ಕೊಡ್ಸೋದು ಬೇಡ, ಹೊಸ ಇದು ಗೈಡ್ಲೈನ್ಸ್ ಭಾರಿ ತಪ್ಪಾಯ್ತು ಸರ್. ಇದು ರೆಫ್ನೀಸಲ್ಲಿ ಆ್ಯಕ್ಚುಲಿ ಏನಾಯ್ತು ಸರ್, ನಮ್ಮಲ್ಲಿ ಮೈನಿಂಗ್ ಪೇಪರ್ಸ್ ಇತ್ತಲ್ಲ ಸ್ವಲ್ಪ ಕೊಡಪ್ಪ, ಪೇಪರ್ ಇತ್ತಲ್ಲ ಸ್ವಲ್ಪ ಪೇಪರ್ ಬಿಟ್ಟಿದ್ದಲ್ಲ ಕೊಡೋದು ಸರ್. ಈಗ ಹಂದಿ ಸಾಕಾಣಿಕೆದು ಸರ್ 15 ಲಕ್ಷ ರೂಪಾಯಿ ಅದು ಯೂನಿಟ್ ಇದೆ ಸರ್. ಅದು ಒಂದು 100 ಜನಕ್ಕೆ ಮಾಡೋಕ್ಕೆ ಒಂದು ಅವಕಾಶ ಇದೆ. 3 ತಾಲೂಕಿಂದ 100 ಜನಕ್ಕೆ ಅಂತ ಇದೆ ಸರ್. ಆಮೇಲೆ ಏನು 5 ಕಿಲೋಮೀಟರ್ ವ್ಯಾಪ್ತಿ ಅಂತ ಇದಿಲ್ಲ ಸರ್. ಇದನ್ನು ಬೇಕಾದ್ರೆ ನಾವು ಹೊರಗಡೆಗೂ ಕೊಡ್ಬೋದು ಅಂತ ಸರ್. ಸೊ ಅದರಲ್ಲಿ 13,22,000 ರೂಪಾಯಿ ಸಬ್ಸಿಡಿ. ಇನ್ನು ಉಳಿದಿದ್ದನ್ನು ಇವರು ರೈತರು 1 ಲಕ್ಷ ಕಟ್ಟಬೇಕು. ಒಂದಿಗೆ ಆದರೂ ಹಾಕೋಬೋದು, ಬ್ಯಾಂಕ್ ಲೋನ್ ಆದರೂ ತಗೋಬೋದು. ಯಾವ ಇದೆ ಕೊಡಬೇಕು ಅಲ್ಲ, ನಾನು ಸ್ವಲ್ಪ ಪೇಪರ್ ಸಿಟ್ಟಿದ್ದ. ಅದನ್ನೇ 1 ಲಕ್ಷ ಚಿಲ್ಲರೆ ಅವ್ರು ಕಟ್ಟಬೇಕಂತೆ ಫಲಾನುಭವಿಗಳು. ಟೇಬಲ್ ಮೀಟಿಂಗ್ ಮಿಕ್ಕಿದ 14 ಲಕ್ಷ 13 ಲಕ್ಷ ಅವ್ರು ಕೊಡ್ತಾರೆ. ಮೈಲ್ ಸ್ಟೋನ್ ತಗೊಂಡು ಸೆಕೆಂಡ್ ಮೈಲ್ ಸ್ಟೋನ್ ಅದೆಲ್ಲ ಇದೆಯಾ ಸರ್ ಈಗ? ಇಲ್ಲ ಸರ್, ಇಲ್ಲ ಸರ್, ಸದ್ಯಕ್ಕೆ ಪೋರ್ಟಲ್ ಓಪನ್ ಇಲ್ಲ ಸರ್. ಮತ್ತು ಅವ್ರದ್ದು ಬಟ್ ಏನಾದ್ರು ಅವೆಲ್ಲ ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿಲ್ಲ. ಹೌದು, ಯಾರು ದೊಡ್ಡ ರೈತರುಗಳು ಮಾಡೋವಂಥವ್ರಿಗೆ ಅನುಕೂಲ ಮಾಡ್ಬೋದು. ಬಟ್ ಇವು ಅಂತವೆ ಸರ್, ಈ ಥರ ಸ್ಕೀಮ್ಗಳು ನೀವು ಯಾರೋ ಈಗ ಬಂದು ಎಲ್ಲಿಂದಲೋ ಬಂದು 50 ಲಕ್ಷದ ಸಬ್ಸಿಡಿ ತಗೊಂಡು ಅವನಿಗೆ ಕುರಿ ಕಾಲೇಜ್ ಅಂತ ಗೊತ್ತಿರಲ್ಲ, ಕುರಿ ಕಾಯ್ದಂತೆ ಗೊತ್ತಿರಲ್ಲ, ಸುಮ್ಮನೆ ಮಾಡೋದಕ್ಕಿಂತ ನಮ್ಮ ಏನು ಆಲ್ರೆಡಿ ಇದಾರಲ್ಲ ಸರ್, ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಅವ್ರಿಗೆ ಬರೀ 2 ಲಕ್ಷ ಕೊಡಲಿಕ್ಕೆ ಅನುಭವ ಇರ್ತದೆ, ಅನುಭವ ಆಗುತ್ತೆ. ಏನ್ಕಾರು ಬಳಸ್ಕೊಂಡು ನೀಟ ಮಾಡ್ಕೊಂತಾರೆ ಅವರು. ಇವು ಎಲ್ಲ ಈಗ ಅದಕ್ಕೆ ಅಂದಿದೆ ಸರ್, ಈಗ ಇವ್ರು ಮಾಡಿರೋ ಹೋಗಿ ನೋಡಿದಾಗ ಹಂಗಾಗಿ ಉತ್ತೇಜನ ಮಾಡೋ ದೃಷ್ಟಿಯಿಂದ ಸರ್ಕಾರಗಳಿಗೆ ತೀರ್ಮಾನ ತಗೊಳುತ್ತೆ. ಬಟ್ ಅದನ್ನು ಅವ್ರಿಗೆ ಅದ್ರ ಬಗ್ಗೆ ಈಗ ಬರ್ತಾ ಅದೇ ನೋಡ್ಕೊಂಬಂದೆ. ಕುರಿಗಳು ಈಗ ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ಬೇಕು ಸರ್. ಆ್ಯಕ್ಚುಲಿ ಅವ್ರು ಮಾಡೋರಿಗೆ ಕೊಟ್ಟರೆ ಸರಿ ಆಗುತ್ತೆ. ಡಬ್ಬೆಗಟ್ಟದಲ್ಲಿ ಈಗ ಉಳ್ಕೊಂಡು ಹೋಗ್ತಿದ್ರು ನೋಡಿದ್ರೆ. ಆಮೇಲೆ ಯೂನಿಟ್ ಸೈಜು ಜಾಸ್ತಿ ಆಯ್ತು, 500 ಜಾಸ್ತಿ ಆಯ್ತು ಸರ್. 100-200 ಆಗಿರೋ ಸರಿ ಅಲ್ಲಿಗೆ 500 ಅಂದರೆ ಸ್ಟಾಲ್ ಫಿಟ್ಟಿಂಗ್ ಎಲ್ಲಿ ಕಷ್ಟ ಮಾಡೋಕ್ಕಾಗಲ್ಲ. ಸ್ಟಾಲ್ ಫಿಟ್ಟಿಂಗ್ ಸ್ಪ್ರೆಡ್ ಮಾಡಿ ಒಂದು 10 ಜನಕ್ಕೆ ಕೊಟ್ಟಿದ್ರೆ ಯೂಸ್ಫುಲ್ ಆಗಿದೆ. ಹೌದು. ಫೀಲ್ಡಲ್ಲಿ ನಿಮ್ಗೆ ಸಮಸ್ಯೆ ಹೇಳಿ ನಿಮ್ಮ ಡಾಕ್ಟರ್ ಯಾವ ಭಾಗದಲ್ಲಿ ಏನು ನಿಮ್ಗೆ ಹೆಚ್ಚು ಗುರ್ತಾಗ್ತಾ ಇರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಸಮಸ್ಯೆಗಳೇನಾಗ್ತಾಯಿದೆ, ಜಾನುವಾರುಗಳಿಗೆ ಇನ್ನೆಲ್ಲೆಲ್ಲಿ ಉತ್ತೇಜನ ಕೊಡ್ಬೋದು? ನೆಲ್ಲಿ ಹಾಸ್ಪಿಟ್ಲ್ ಬೇಕು ನಮಗೆ. ಈಗ ಇದರಲ್ಲಿ ಒಂದು ನಮಗೆ ಬಗ್ಗೆ ಒಂದು ಕೇಳ್ತಾ ಇದ್ದೀವಿ ಸರ್. ನಮಗೆ ಆ್ಯಕ್ಚುಲಿ ಹಾಸ್ಪಿಟ್ಲಿಗಿನ್ನ ಸರ್ ಸಿಬ್ಬಂದಿ ಒಂದು ಇರೋ ಹಾಸ್ಪಿಟ್ಲ್ ಸಿಬ್ಬಂದಿ ಕೊಟ್ಬಿಟ್ರೆ ನಮಗೇನು ಆ್ಯಕ್ಚುಲಿ ಹಾಸ್ಪಿಟಲ್ ಬೇಕಾಗಿಲ್ಲ. ಬಟ್ ಸಿಬ್ಬಂದಿ ಇರೋದು ಈಗ ಮಾಡಿರೇ ಮಾಡ್ತಾರೆ ಸರ್, ದಸೂರಿ ಥರ ಮಾಡ್ತಾರೆ ಸರ್. ಮಾಡಿಬಿಟ್ಟು ಅಲ್ಲಿಗೆ ಸ್ಯಾಂಕ್ಷನ್ ಪೋಸ್ಟ್ ಇರಲ್ಲ, ಏನಿರೋದಿಲ್ಲ. ಈಗ ನಾವೇ ಯಾರೋ ಇನ್ನೊಂದು ಹಾಸ್ಪಿಟ್ಲ್ ದಾಂಡಾಗ ಹಾಕಬೇಕು, ಈ ಕಡೆ ಈ ಹಾಸ್ಪಿಟ್ಲು ಕೆಲಸ ಆಗಲ್ಲ, ಆ ಹಾಸ್ಪಿಟ್ಲು ಕೆಲಸ ಆಗಲ್ಲ, ಹಂಗಾಗ್ತಾ ಇದೆ. ಕ್ವಶನ್ ಆಗ್ತಿದೆ ಸ್ಟಾಫ್ ಪ್ಯಾಟರ್ನ್ ಎಷ್ಟು ಕೊಟ್ಟ ಮೇಲೆ ಸ್ಟಾಫ್ ವಿತ್ ಸ್ಟಾಫ್ ಸ್ಯಾಂಕ್ಷನ್ ಮಾಡಿ ಕೊಡ್ಬೇಕು ಅವರು, ಪೋಸ್ಟ್ ಸ್ಯಾಂಕ್ಷನ್ ಮಾಡ್ಕೊಂಡು. ಎರಡು ಕೇಳಿದ್ವಿ, ಒಂದು ಕೊಟ್ಟರು, ಕೊಟ್ಟೈತೆ. ಸಮಸ್ಯೆನೇ ಆಗಲ್ಲ ಸರ್, ಸಿಬ್ಬಂದಿ ಇಲ್ಲದೆ ಪ್ರಾಬ್ಲಮ್ ಇರೋದು. ಆಮೇಲೆ ಎಲ್ಲ ಡೋರ್ ಸರ್ವಿಸ್ ಸರ್, ಹಾಸ್ಪಿಟ್ಲಿಗೆ ಯಾರು ಬರೋಲ್ಲ. ಹೌದು, ಮೊಬೈಲ್ ಸರ್ವಿಸ್ ಥರನೇ ಇರಬೇಕಿದು ಯಾವ ಟೈಮಲ್ಲಿ. ಆಮೇಲೆ ಎಲ್ಲ ಆನ್ಲೈನ್ ಎಂಟ್ರಿ ಸರ್. ಈಗ ಯಾವುದನ್ನು ಒಂದು ನಮ್ಮಲ್ಲಿ ಕುರಿ ಜಾಸ್ತಿ ಇದೆ ಸ್ವಲ್ಪ, ಈ ಕಡೆ ಸಿರಾ ಇದೆಲ್ಲ ಬಿಟ್ಟರೆ ಒಂದು ಸ್ವಲ್ಪ ನಮಗೆ ಇದಿರೋದು ನಿಮ್ಮ ಇಲಾಖೆಯಲ್ಲಿ ಕುರಿಗಳಿಗೆ. ಹಸುಗಳು ಪರವಾಗಿಲ್ಲ, ಹೈನುಗಾರಿಕೆಗೆ ಒಂದು ಮಾಡ್ಬೋದು. ಎಮ್ಮೆ ಅಷ್ಟೊಂದಿಲ್ಲ ಅಂತ. ಎಮ್ಮೆ ಇಲ್ಲ ಸರ್, ಎಮ್ಮೆ ನಮ್ಮ ಭಾರತದಲ್ಲಿ
ನಮ್ಮ ಭಾಗದಲ್ಲಿ ಅಷ್ಟು ಎಮ್ಮೆಗಳನ್ನ 7 ಸಾವಿರ ಇದೆ ಸರ್ ಅಷ್ಟೇ. ಇದನ್ನು ಮಾಡ್ತಾಯಿಲ್ಲ. ಇದಕ್ಕೆ ಬೇರೆ ಏನು ಪ್ರೋಗ್ರಾಮ್ ಮಾಡ್ಬೋದು ನಿಮ್ಮಲ್ಲಿ ಇನ್ನೋವೇಟಿವ್ ಆಗಿ? ಅವಕ್ಕೆ ಒಂದು ನಾವು ಕಾರ್ಯಾಗಾರಕ್ಕೆ ಈಗ ಇದರಲ್ಲಿ APMC ಆರ್ಡರ್ ಒಳಗೆ ಒಂದು ಪ್ಲೇಸ್ನ ಇದನ್ನು ಅದೇ ಸರ್ ಅದು ಆಗಿದೆ ಸರ್. ಅದೊಂದು ಕುರಿ ತೂಕ ಮಾಡಿ ಮಾಡ್ತಾ ಇದ್ದೀವಿ. ಮಾರೋದಕ್ಕೆ ಒಂದು ಪ್ರಾವಿಷನ್ ಅದೊಂದು ಆಗ್ತಾಯಿದೆ. ಬಟ್ ಜೊತೆಗೆ ಇದನ್ನು ಉತ್ತೇಜನ, ಈ ಒಂದು ಹೈನುಗಾರಿಕೆಗೆ ಉತ್ತೇಜನ ಮಾಡೋಕ್ಕೆ ಏನು ಪ್ರೋಗ್ರಾಮ್ ಹಾಕೋಬೋದು ಡಾಕ್ಟರ್ಸ್? ನಿಮ್ಮ ವಿಷನ್ ಏನಿದೆ? ನಿಮಗೆ ಬಂದಿರತಕ್ಕಂಥ ಗ್ರೌಂಡ್ ರಿಯಾಲಿಟಿ, ಪ್ರಾಕ್ಟಿಕಲ್, ನೀವು ನಿಮ್ಮ ಎಕ್ಸ್ಪೀರಿಯನ್ಸು ಹೇಳಿ. ಈಗ ನಿಮ್ಮ ಸರ್, ಹೇಳಿ. ನಮಗೆ ಸರ್ ಬರೀ ನಾವು ಸರ್ಕಾರದಿಂದ ಬಂದಿದ್ದಷ್ಟೇ ಮಾಡ್ಕೊಂಡು ಹೋಗೋದು ಬೇಡ. ನಾವು ಏನಾದ್ರು ವಿಭಿನ್ನವಾಗಿ ನಿಮ್ಮ ವ್ಯಾಪ್ತಿನಲ್ಲಿ ಅಲ್ಲಿ ಒಂದು ಏರಿಯಾ ವೈಸ್ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಇರುತ್ತೆ. ಏನು ಮಾಡ್ಬೋದು ಅಂತ. ಹಾಗಾಗಿ ಯಾವ ಕಡೆ ಏನು ಸಮಸ್ಯೆ ಇದೆ, ನಿವಾರಣೆಗೆ ಏನು ಪರಿಹಾರ ಏನು ಮಾಡ್ಬೋದು, ಜೊತೆಗೆ ಉತ್ತೇಜನ, ಉತ್ಪನ್ನಕ್ಕೆ ಉತ್ತೇಜನ ಹೇಗೆ ನೀಡ್ಬೋದು, ಈ 4 ನಾವು ಇಟ್ಕೊಂಡು ಒಂದು ಅದ್ರ ಬಗ್ಗೆ ವರ್ಕೌಟ್ ಮಾಡಿ ಅದಕ್ಕೆ ಇದೇನು ಬೇಕು, ಸಪೋರ್ಟಿವ್ ಏನು ಬೇಕು, ಎಲ್ಲದನ್ನು ಒಂದು ನೀವೇ ಒಂದು ನಿಮ್ಮ ಭಾಗದ ಒಂದು ಇದನ್ನು ಕೊಟ್ಟರೆ ಖಂಡಿತ ಆ ಥರ ಮಾಡ್ಕೊಂಡು ಹೋದರೆ ಅನುಕೂಲ ಆಗುತ್ತೆ. ಇಲಾಖೆಗೆ ಒಂದು ಶಕ್ತಿ ತುಂಬ್ದಂಗೆ ಆಗುತ್ತೆ. ಇಲಾಖೆ ಮುಖಾಂತರ ಸಾರ್ವಜನಿಕರಿಗೂ ನಾವು ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಆರ್ಥಿಕ ಮಟ್ಟ ಹೆಚ್ಚಿಸಲಿಕ್ಕೆ ನಾವು ನೆರವಾದಂಗೂ ಆಗ್ತದೆ. ಮೇಯ್ನ್ ಮಾರ್ಕೆಟಿಂಗ್ ಸರ್. ಮಾರ್ಕೆಟಿಂಗ್ ಆದರೆ ಅದೊಂದು ಆಗುತ್ತೆ. ಒಂದು ಬಗ್ಗೆ ಇರುತ್ತೆ ಸರ್. ಅದು ಎಷ್ಟು ದಿವಸದಲ್ಲಿ ಮಾಡಿಕೊಡ್ತಾರಂತೆ ಸರ್ ಅವರು? ಜಾಗದ ಆಯ್ತು ಈಗ ಜಾಗದ ಅದು ನಾವು ಇನ್ನೂ ಮಾಡ್ಕೊಟ್ಟಿಲ್ಲ ಸರ್. ಬಟ್ 1.5 ಕಳಿಸ್ಬಿಟ್ಟು ತಿಮ್ಮಣ್ಣವ್ರಿಗೆ ಹೇಳ್ಬಿಟ್ಟು ಲೈನ್ ಎಸ್ಟಿಮೇಟ್ ಮಾಡಿಸಿದ್ದು ಸರ್. ಕಳಿಸ್ಬಿಟ್ಟು DPR ಮಾಡಿಸ್ಕೊಂಡ್ರೆ ಆಗುತ್ತೆ ಸರ್. ಈಗ ಕೊಟ್ಬಿಡಿ ಸರ್. ಈಗ ಪ್ರತಿ ತಿಂಗಳು ಮೀಟಿಂಗ್ಸ್ ಇರುತ್ತೆ, ಅದಾದರೆ ಅನುಕೂಲ. ಅದೊಂದಾದರೆ ಅದು ಸರಿ ಹೋಗುತ್ತೆ ಸರ್. ಮೇಯ್ನ್ ಮಾರ್ಕೆಟಿಂಗ್ ಒಂದು. ಎರಡನೇದಾಗಿ ಈ ವ್ಯಾಲ್ಯೂ ಅಡಿಷನ್ ಅಂದರೆ ಸರ್, ಶೀಪ್ಸಲ್ಲಿ ನಾವು ಹುಲ್ಲು ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾ ಇದೆ. ಅದೇನೈತೆ ಅದಕ್ಕೆ ಮಾರ್ಕೆಟಿಂಗ್ ಇದಿಲ್ಲ. ಮಾರ್ಕೆಟಿಂಗ್ ಇದೆ ನಮ್ಮಲ್ಲಿ. ಬೇರೆ ಬೇರೆ ಜಗಳೂರು ಆ ಕಡೆಯವರೆಲ್ಲ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲೊಬ್ಬ ಸುರೇಶ್ ಅಂತ ಒಬ್ಬನೇ ಒಂದು ಸ್ವಲ್ಪ ಅಲ್ಲಿಂದ ಎಲ್ಲ ತಂದ್ಬಿಟ್ಟು ಒಂದು ಸ್ವಲ್ಪ ಮಾಡ್ತಾ ಇದ್ದಾನೆ. ಬಿಟ್ಟರೆ ನೀವು ಕುರಿ ಬೋರ್ಡ್ನು ಜೊತೆ ಲಿಂಕ್ ಮಾಡ್ಕೋಬೇಕು. ನಿಮ್ಮದ್ರ ಜೊತೆನಲ್ಲಿ ಮಾಡಿಕೊಂಡು ಏನಾದ್ರು ವ್ಯಾಲ್ಯೂ ಅಡಿಷನ್, ಅದನ್ನೇ ಮ್ಯಾಟ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಮಾಡಿದರೆ ಆ ಥರದ್ದೆಲ್ಲ ನೀವು ಶಾಲುಗಳಿಂದ ಹಿಡಿದು ಆ ಥರ ಮಾಡಿದ್ರೆ ಗೌರ್ಮೆಂಟ್ ಸಪ್ಲೈಗೆ ಕೊಡ್ಬೋದು ಸರ್. ಇವ್ರು ಆರಾಗಿರ ಹಾಕೋದಕ್ಕಿಂತ ಇದನ್ನೇ ಹಾಕೋಂಥದ್ದು ಮತ್ತೊಂದು ಇದನ್ನು ಮಾಡೋದು ಮಾಡ್ಬೋದು ಸರ್. ಸ್ವಲ್ಪ ಅದು ಅವ್ರಿಗೆ ಅದೊಂದು ಕಡೆ ಅನುಕೂಲ. ವ್ಯಾಲ್ಯೂಡೇಷನ್ಸ್ಗೆ ಅದಕ್ಕೊಂದು ಏನಾದರೂ ಒಂದು ಇದನ್ನು ಮಾಡ್ಬೇಕು. ನಿಮ್ಮಲ್ಲಿ ಅದೇನಾದ್ರು ಇದಿದೆಯಾ ವ್ಯಾಲ್ಯೂಡೇಷನ್ಸ್ದು ಏನಾದ್ರು ಹೆಸರುಗಟ್ಟ ಏನಾದ್ರು? ಇಲ್ಲ, ಬೇರೆ ಕಡೆ ಇಲ್ಲ ಸರ್. ಅದು ಮಾಡಿಸ್ಬೇಕು ಅಷ್ಟೇ ಪ್ಲ್ಯಾನ್ ಮಾಡೋದು. ಅಲ್ಲ ಇದ್ರದ್ದು ಶೀಪ್ಸ್ದು ಮತ್ತು ಸದ್ಯಕ್ಕೆ ಯಾವುದಿಲ್ಲ ಸರ್. ಮೀಟ್ ಎಕ್ಸ್ಪೋರ್ಟ್ ಕ್ವಾಲಿಟಿದು ಮಾಡೋದಕ್ಕೆ ಆ ಥರದ್ದು ಏನಾದ್ರು ಪ್ರಾವಿಷನ್ಸ್ ಏನಾಗುತ್ತೆ ಸರ್? ಈಗ ಅದು ದೊಡ್ಡ ಆ ಥರದ್ದು ಏನಾದ್ರು ನೀವು ಎನ್ಕರೇಜ್ ಮಾಡೋದಕ್ಕೆ? ಅದೇ ಸರ್, ನಾವು ಯೋಚನೆ ಮಾಡಿದ್ವಿ ಅಂದರೆ ಇಲ್ಲಿಂದ ಬೆಂಗಳೂರಿಗೆ ಕೆಲಸ ಮಾಡ್ಬೋದು. ಈಗ ಕೊಡೋವಂಥದ್ದು ಒಂದು ಒಬ್ಬ ರೈತಿಗೆ ಇದನ್ನು ಮಾಡ್ತೀವಿ ಅಂತಿರಲ್ಲ, ಕುರಿಗಳು ಕೊಟ್ಟರೆ ಅವನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲಿ ಮೀಟ್ನ ರೆಡಿ ಮಾಡಿ ಅವನು ಮಾರಂಗೆ ಆ ಥರದ ಪ್ಲಾನ್ ಇದನ್ನು ಮಾಡೋದು ಸರ್. ಫಸ್ಟು ಈ ಒಳ್ಳೊಳ್ಳೆ ಟಗರು ಕೊಡಿಸ್ಬೇಕು ಸರ್. ಆ್ಯಕ್ಚುಲಿ ಫೀಡ್ ಕನ್ವರ್ಷನ್ಸಿ ಜಾಸ್ತಿ ಇರ್ತಕ್ಕಂಥ ಕೊಟ್ಟು ಕ್ರಾಸ್ ಮಾಡಿಸಿ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಅದು ಆಗುತ್ತೆ. ಆ್ಯಕ್ಚುಲಿ ಹೌದು, ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಿರ್ತಾರೆ ಸರ್. ಅವಾಗ ಏನಾಗುತ್ತೆ, ಅವ್ರಿಗೆ ಇನ್ನೂ ಹೆಚ್ಚಿನ ತೂಕ ಬರುತ್ತೆ ಸ್ವಲ್ಪ. ಸೊ ಅದನ್ನು ನಾವು ಫಸ್ಟ್ ಆ್ಯಕ್ಚುಲಿ ಆ ಕಡೆ ಗಮನ ಕೊಡಬೇಕಾಗುತ್ತೆ ಸರ್. ಅದೇ ಯಾವ್ದಾದ್ರು ಇದರಲ್ಲಿ ಸರ್ಕಾರ ಇದು ಮಾಡಿ ಅವ್ರಿಗೆ ಟಗರುಗಳು ಕೊಡಿಸ್ಬೇಕು ಸರ್. ಆ್ಯಕ್ಚುಲಿ ಟಗರು ಕೊಡಿಸಿರೋದು ಅವ್ರಿಗೆ ಸರ್ವೈವ್ ಆದಂಥವಲ್ಲ ಸರ್. ನಮ್ಮಲ್ಲಿ ಆ್ಯಕ್ಚುಲಿ ಲೋಕಲಲ್ಲಿ ಅವು ಕ್ರಾಸ್ ಮಾಡಿದ್ರೆ ಸರ್ವೈವ್. ಕೆಲವೇನು ಲಾಸ್ಟ್ ಟೈಮೆಲ್ಲ ಕೊಡಿಸಿರು, ಅವು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂತಿಲ್ಲ, ಆ ಥರ ಆಗಲ್ಲ ಸರ್. ತೀರಾ ಒಂದೇ ಸರಿ ಇವರು ಎಕ್ಸಾಟಿಕ್ ಬ್ರೀಡ್ಸ್ಗೆ ಹೋದರೆ ಆಗಲ್ಲ ಸರ್. ನಮ್ಮ ವೆದರ್ಗೆ ಮಾಡ್ಬೇಕು ಸರ್. ಈ ನಾರಿ ಸುವರ್ಣ ಇದೆಲ್ಲ ನಮ್ಮ ಸುವರ್ಣ ಆಗುತ್ತೆ ಸರ್, ತೊಂದರೆ ಇಲ್ಲ ಸರ್. ನಾರಿ ಸುವರ್ಣ ಚೆನ್ನಾಗುತ್ತೆ ಸರ್. ಈಗ ಏನಾಗುತ್ತೆ ಸರ್, ಅವರು ಹೋಗಿ ತರಲ್ಲ ಸರ್ ಅಂದ್ಕೊಂಡು ಸುಮ್ಮನೆ ಅದನ್ನೇ ನಾವೇ ಮಾಡಿ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿದರೆ ಆಗುತ್ತೆ ಸರ್. ಅದು ಅದೇ ಕುರಿಗಾರಿಗೆ ಅಷ್ಟೇ ಸರ್. ಒಂದು ಮಾರ್ಕೆಟ್ ಕೊಡಬೇಕು, ಇನ್ನೊಂದು ಈ ಥರ ಬ್ರೀಡಿಂಗ್ ಇದನ್ನು ನಾವು ಇದು ಮಾಡಬೇಕು. ಬಟ್ ಈಗ ಲೋಕಲ್ ಮಾರ್ಕೆಟ್ ಇದೆ, ಅದೆಷ್ಟು ಮಟ್ಟಿಗೆ ಅವ್ರಿಗೆ ಅನುಕೂಲ ಆಗ್ತಾಯಿದೆ ನೋಡ್ಬೇಕು. ಸೊ ಇಲ್ಲೂ ನಾನು ಮಾಡಿದರೆ ಸರ್, ಇಲ್ಲಿಂದ ಬೆಂಗಳೂರಿಗೆ ಆ್ಯಕ್ಚುಲಿ ಹೋಗ್ತೇವೆ ಸರ್ ಪ್ರತಿ ವಾರ. ಬಟ್ ಆ ಥರದ್ದು ಏನಾದರೂ ಇದ್ದು ಕಟ್ಟಿಂಗಿಗೆ ಬಟ್ ಸರ್ಕಾರದಿಂದ ಮಾಡಿದಾಗ ಅದು ಬೇರೆ ಬೇರೆ ಥರಕ್ಕೆ ಅದು ಹೋಗುತ್ತೆ. ಅದೊಂದು ಸಮಸ್ಯೆ. ಅವನ್ನ ನೀಟಾಗಿ ಮಾಡಲ್ಲ.
ಮಿಸ್ಯೂಸ್ ಆಗೋದು, ಹೈಜಿನಿಕ್ ಇದು ಮೇಂಟೈನ್ ಮಾಡಲ್ಲ ಹಂಗಾಗಿ. ಬಟ್ ಬೆಂಗಳೂರೆಲ್ಲ ಸಖತ್ ಡಿಮ್ಯಾಂಡ್ ಇದೆ ಸರ್ ಆ್ಯಕ್ಚುಲಿ. ಅಲ್ಲಿದೆ ಸರ್, ಅಲ್ಲಿದೆ. ಬಟ್ ಇಲ್ಲಿಂದನೇ ಹೋಗ್ತಾವೆ ಸರ್ ಟ್ರಕ್ ಬರ್ತಾವಲ್ಲ ಸರ್, ಪ್ರತಿ ಸಂತೆನೂ ಟ್ರಕ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಬಿಟ್ಟು ಯಾವುದೋ ಒಂದು ಸೊಸೈಟಿ ಅವ್ರಿಗೆ ಕೊಟ್ಟರೆ ಸರ್, ಈ ಕುರಿ ಸೊಸೈಟಿ ರುಚಿಯಾಗಿರೋ ಮೀಟು ನಮ್ಮದು. ಮತ್ತು ಇದು ಇದರ ಹತ್ರ ಬಣ್ಣಕ್ಕೆ ಹೋಗ್ತಾ ಗಣಸಿ ಸಂತೆ, ಇವೆರಡು ಜಾಸ್ತಿ ಇಷ್ಟಪಡ್ತಾರೆ ಎಲ್ಲ ಬೆಂಗಳೂರಿನವ್ರೇ ಆಗಲಿ ಯಾವ್ದಾರು ಆಗಲಿ. ಇವೆರಡು ಸಂತೆಲಿ ಜಾಸ್ತಿ ಇಷ್ಟಪಡ್ತಾರೆ. ಇನ್ನು ಹಿರಿಯೂರು ಇದೆಲ್ಲ ಎಳಗ ಅದು ಇಲ್ಲ, ಹಾಸನ ನಮ್ದೆಲ್ಲ ನಾಟಿ ಕಡೆ, ಇದು ಹಾಸನ ಬ್ರೀಡ್ನ ಜಾಸ್ತಿ ಇಷ್ಟಪಡ್ತಾರೆ. ಇವೆರಡು ಇಷ್ಟಪಡ್ತಾರೆ. ಡೋಸಿಂಗ್ ಮೆಟೀರಿಯಲ್ಲು ನಮ್ಮಲ್ಲೇ ವ್ಯವಸ್ಥೆ ಮಾಡ್ಕೋಬೋದು, ಸ್ವಲ್ಪ ಪ್ರೊವಿಷನ್ ಮಾಡ್ಕೊಂಡು. ಬಟ್ ಈ ಥರದ್ದು ಆಗುತ್ತೆ ಸರ್, ಅದು ಆದರೆ ಮಾಡಿ ಯಾವ್ದಾದ್ರು ಸಂಘ ಕೊಟ್ಟು ಸಂಘದ ಮೂಲಕ ನಡೆಸ್ಕೊಂಡು ಮಾಡಿದ್ರೆ ಸರ್ ಒಂದಷ್ಟು ಅನುಕೂಲ ಆಗುತ್ತೆ. ಅದೇ ಯಾವ್ದಾದ್ರು ಮತ್ತು ಪ್ರೈವೇಟೈಸೇಷನ್ ಆದರೆ ಅದು ಮತ್ತೆ ಆಮೇಲೆ ಲೋಕಲನ್ನು ಸಹ ನಾವು ಆ್ಯಕ್ಚುಲಿ ಅದು ಹೈಜಿನಿಕ್ ಆಗಿ ಮಾಡಿದರೆ ಇದ್ದು ಹೋಗುತ್ತೆ ಸರ್, ಇಲ್ಲೂ ಸೇಲ್ ಆಗ್ತದೆ ಸರ್. ಈಗ ಅದೇ 1.5 ಎಕರೆಲ್ಲಿ ಒಂದು ಪ್ಲ್ಯಾನ್ ಮಾಡಿ ಸರ್ ನೀಟಾಗಿ ಅಲ್ಲಿ ಇದನ್ನು ತೂಕ ಮಾಡಿ ಮಾರೋದಕ್ಕೆ ಒಂದು ಪ್ಲ್ಯಾನ್ ಇದೆ. ಈಗ ಫಸ್ಟ್ ಟೈಮ್ ಕುರಿನ ತೂಕ ಮಾಡಿ ಮಾರೋದಕ್ಕೆ ಫಸ್ಟ್ ಒಂದು ಮಾರ್ಕೆಟ್ ಇಲ್ಲಿ ಆಗ್ತಾಯಿದೆ, ಅದು ಅಪ್ರೂವ್ ಆಗಿದೆ. ಇವ್ರು ತಗೊಳ್ಳಿ ಸೆಕ್ರೆಟ್ರಿ APMC, ಅಲ್ಲೇನು ಸಮಸ್ಯೆ ಇಲ್ಲ. ತೀರ್ಪುರ ಡಾಕ್ಟರ್ ಸರ್, ತಿಮ್ಮನಹಳ್ಳಿ ನೇಟಿವ್. ಸೊ ಈ ಹುಡುಗರು ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ ಸರ್, ಏನು ಸಮಸ್ಯೆ ಇಲ್ಲ. ನಮ್ಮ ವರ್ಷದ ಮೊನ್ನೆ ಪುಂಗ್ನೂರು ಕರು ಹಾಕಿದೆ ಅಲ್ಲಿ ತಿಮ್ಮನಹಳ್ಳಿಲಿ, ನಮ್ಮದೇ ಕಪ್ಪು ಕರು ಹಾಕಿದೆ. ಅದು ಎಲ್ಲ ಬೇರೆ ಕ್ಲಾಸ್ ಮಾಡ್ತಾರೆ ಏನಂತ ಗೊತ್ತಿಲ್ಲ, ಕಪ್ಪು ಇದು ಪೂರ ಡಾರ್ಕ್. ಮಲೆನಾಡಿಗೆ ಗಿಡ ಹಾಕಿಕ್ಕಿದ್ದಾರೆ ಸರ್, ಏನಾಗುತ್ತೆ ನಮ್ಮ ತರಿಸಿದ್ದೀನಿ ಸರ್ 3 ದಿವಸ. ಇವ್ರು ಕರೆಕ್ಟಾಗಿ ಹೇಳಲ್ಲ ಸಿದ್ದ ಟೈಮ್ ಬಂತು ಅಂತ, ಅದೊಂದು ಆದರೆ ಆಗುತ್ತೆ ಅದು. ಸರಿ ಸರ್, ಇಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ. ಏನಾದ್ರು ಸುಧಾರಣೆ ತರೋಣ. ಹೊಸ ಏನು ಮಾಡೋ, ಈಗ ಲ್ಯಾಬ್ದೊಂದು ಪ್ಲ್ಯಾನ್ ಮಾಡ್ತೀವಿ ಸರ್. ಸರಿ ಸರಿ. ಲ್ಯಾಬ್ದು ಇದ್ರದ್ದು ಹೆಂಗೂ ಆಗ್ತಾಯಿದೆ ಅಲ್ಲಿ ಶೀಪ್ ಇದ್ರದ್ದು ಅವೆರಡು ಸೈಟ್ದೊಂದು ಇದು ಮಾಡ್ತೀನಿ. ಸೈಟ್ ಇವತ್ತು ಮಾತಾಡಲ್ಲ. ಹಾಂ ಇಲ್ಲಿ ಮಾಡು, ನನಗೆ ಕಳಿಸಿದ್ಯಾ? ಅಲ್ಲ ಕಳಿಸಿಲ್ಲ ಸರ್. ಆಲೋಚನೆಗಳ ಮೂಲಕ ಅತ್ಯಂತ ಜನಪರ ಹಾಗೂ ಜನಸ್ನೇಹಿ ಆಡಳಿತವನ್ನು ನೀಡುತ್ತಿರ್ತಕ್ಕಂತಹ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ CP ಸುರೇಶ್ ಬಾಬು ಸಾಹೇಬರು ಈ ದಿನ ನಮ್ಮ ಕಚೇರಿಗೆ ಆಗಮಿಸಿದ ನಮಗೆ ಬಹಳಷ್ಟು ಸಂತೋಷ ಉಂಟು ಮಾಡಿದೆ. ಜೊತೆಗೆ ಬಂದು ಪ್ರಗತಿಯನ್ನು ನಮ್ಮ ಒಂದು ಏನು ಪ್ರಗತಿಯನ್ನು ಪರಿಶೀಲನೆ ಮಾಡಿ ಯಾಕೆ ಪ್ರಗತಿಯನ್ನು, ಜೊತೆಗೆ ನಮಗೆ ಒಂದು ಸೂಕ್ತ ಸಲಹೆಗಳನ್ನು ಮತ್ತು ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೂ ಸಹ ವೈಯಕ್ತಿಕವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಆಗಲೇ ನಾನು ಗಮನಿಸಿದ ಷಡಕ್ಷಿಯವರು ಆಗಮಿಸಿದ್ದಾರೆ, ಅವರಿಗೆ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರು ಸಹ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ. ಸುಧಾರಣೆ ತರಕ್ಕೆ ಮತ್ತು ಎನ್ಕರೇಜ್ಮೆಂಟ್ ರೈತರಿಗೆ. ಅವ್ರಿಗೇನೆಂದರೆ ಈಗ ಅಲ್ಲಿ ಏನು ಅವರ ಕೃಷಿ ಚಟುವಟಿಕೆ ಜೊತೆಯಲ್ಲಿ ಈ ಹೈನುಗಾರಿಕೆನೂ ಒಂದು ಸ್ವಲ್ಪ ಸಪೋರ್ಟಿವ್ ಆದರೆ ಅವ್ರಿಗೆ ಸಣ್ಣ ಪುಟ್ಟ ಖರ್ಚಿಗೆ ಎಲ್ಲದಕ್ಕೂ ಆಗುತ್ತೆ. ಅದಕ್ಕೆ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು. ಅವೆಲ್ಲ ಈ ಸರಿ ಇದು ಡೋಸಿಂಗ್ ಎಲ್ಲ ಮುಗಿದ ಮೇಲೆ ಸರ್ ಒಂದು ಡೇ ಅದು ಕುರಿಗಾರಿಗೆ ಒಂದು ಕಾರ್ಯಾಗಾರ ಮಾಡೋದು, ಟೀನಮ್ಶಿಪ್ ಒಂದು ಅದು ವ್ಯವಸ್ಥೆ ಮಾಡ್ತೀನಿ ಸರ್. ನಾನು ಒನ್ ಡೇ ಕಾರ್ಯಕ್ರಮ ಮಾಡಿದರೆ ಎಲ್ಲರೂ ಕರೆಸ್ಬಿಟ್ಟು ಸರಿ. ಓಕೆ.